ಸ್ವರ್ಗದಲ್ಲಿರುವ ನಮ್ಮ ದೇವರ ಚಿತ್ತಾನುಸಾರ ಯಾರು ನಡೆಯುತ್ತಾರೆ ಅವರೇ ನನ್ನ ತಾಯಿ, ತಂದೆ, ಅಣ್ಣ, ತಮ್ಮ, ಅಕ್ಕ, ತಂಗಿ. ಧರ್ಮ ಎಂದ ಕೂಡಲೇ ನಾವು ಹಲವರನ್ನು ಹೊರಗೆ ಹಾಕಲೇಬೇಕಾಗ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ಪಡೆದ 11 ಧರ್ಮಗಳಿದೆ. ಅದರಲ್ಲಿ ನಮ್ಮದು ಕ್ರೈಸ್ತ ಧರ್ಮ ಒಂದು ಧರ್ಮ. ಗಲಾಟೆ ಮಾಡಿ, ಈ ರಸ್ತೆಗಳನ್ನು ಬಂದ್ ಮಾಡಿ, ಎಲ್ಲರೂ ಸಾರ್ವಜನಿಕರಿಗೆ ತೊಂದರೆ ಮಾಡಿ, ಅದಲ್ಲ, ಅದು ಯೇಸುವಿನ ದಾರಿ ಅಲ್ಲ. ಎಲ್ಲರೂ ತಮ್ಮ ತಮ್ಮ ಧರ್ಮದಲ್ಲಿ, ತಮ್ಮ ತಮ್ಮ ಜಾತಿಯಲ್ಲಿ, ತಮ್ಮ ತಮ್ಮ ಪಂಗಡದಲ್ಲಿ, ತಮ್ಮ ತಮ್ಮ ಸಮುದಾಯದಲ್ಲಿ ಯೇಸುವಿನ ಮಮತೆ, ಪ್ರೀತಿ ಮತ್ತು ಕರುಣೆಯಲ್ಲಿ ಜೀವಿಸುವಾಗ ಯಾವ ಕಾನೂನು ಅಡ್ಡು ಬರ್ತದೆ? ಯಾವುದು ನಿಜ, ಯಾವುದು ಸರಿ, ಯಾವುದು ತಪ್ಪೆಂದು ನಾವು ಸ್ಪಷ್ಟವಾಗಿ ಮನದಟ್ಟು ಮಾಡಿ ಆ ಪ್ರಕಾರ ನಾವು ನಮ್ಮ ಜೀವನವನ್ನು ಮಾಡಿದರೆ ಅದೇ ನಿಜವಾದ ಭಕ್ತಿ. ಯೇಸುವಿನ ಭಕ್ತ ವಿಶ್ವಾಸಿಗಳು ಯಾರು ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಸಹೋದರಿಯರೇ, ಸಹೋದರರೇ ಹಾಗೂ ನೆಚ್ಚಿನ ಮುದ್ದು ಮಕ್ಕಳೇ, ದೇವರು ಸೃಷ್ಟಿಸಿದ ಈ ನಮ್ಮ ಜಗತ್ತಿನಲ್ಲಿ, ಈ ನಮ್ಮ ಪ್ರಪಂಚದಲ್ಲಿ ದೇವರ ರಾಜ್ಯವನ್ನು ಸ್ಥಾಪಿಸಲು ಯೇಸು ಧರೆಗೆ ಬಂದರು. ಮಾರ್ಕನು ಬರೆದ ಶುಭ ಸಂದೇಶದ ಪ್ರಕಾರ ತಮ್ಮ ಮೊತ್ತ ಮೊದಲ ಪ್ರವಚನ ಅಥವಾ ಘೋಷಣೆ ಎಂದು ಹೇಳ್ಬೋದು ನಾವು. ಯೇಸುವಿನ ಮೊತ್ತ ಮೊದಲ ಘೋಷಣೆ ಏನೆಂದರೆ, ಕಾಲವು ಪರಿಪಕ್ವವಾಗಿದೆ. ಯಾಕೆ? ದೇವರ ರಾಜ್ಯ ಸಮೀಪಿಸಿದೆ. ಅದರಿಂದ ನಮ್ಮ ಪಾಪ ಜೀವನಕ್ಕೆ ನಾವು ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ನಾವು ಶುಭ ಸಂದೇಶದಲ್ಲಿ ವಿಶ್ವಾಸ ಇಡಲಿಕ್ಕಾಗಿ ಯೇಸುವಿನ ಮೊತ್ತ ಮೊದಲ ಘೋಷಣೆ ಇದು. ಇಡೀ ಅವರ ಜೀವನ ಈ ಒಂದು ಘೋಷಣೆ ಅಥವಾ ಪ್ರವಚನ ಅಥವಾ ಬೋಧನೆ ಮೇಲೆ ಒಳಗೊಂಡಿದೆ. ಈಗ ಈ ಸಂಸಾರದಲ್ಲಿ, ನಮ್ಮ ಈ ಜಗತ್ತಿನಲ್ಲಿ ದೇವರ ರಾಜ್ಯವನ್ನು ಸ್ಥಾಪಿಸಲು ಯೇಸು ಹಾಗೂ ಯೇಸು ಆರಿಸಿದ ಶಿಷ್ಯರು ಉಂಟು ಮಾಡಿದ ಸಭೆನೇ ಪವಿತ್ರ ಸಭೆ. ಪವಿತ್ರ ಧರ್ಮ ಸಭೆ ಎಂದು ಹೇಳ್ತೇವೆ, ಪವಿತ್ರ ಸಭೆ ಎಂದು ಹೇಳ್ತೇವೆ. ನಿಜವಾಗಿ ಹೇಳುವುದಾದರೆ ಈ ಪವಿತ್ರ ಸಭೆ ಯೇಸುವಿನ ಭಕ್ತ ವಿಶ್ವಾಸಿಗಳ ಸಭೆ. ಯೇಸುವಿನ ಭಕ್ತ ವಿಶ್ವಾಸಿಗಳು ಯಾರು ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಈಗ ಯೇಸುವಿಗೆ ಭಕ್ತರ ಅವಶ್ಯಕತೆ ಇಲ್ಲ. ಭಕ್ತರು ಅಂದರೆ ಡೆವೋಟೀಸ್ ಹೇಳ್ತೇವೆ ನಾವು ಆಂಗ್ಲ ಭಾಷೆಯಲ್ಲಿ. ಯಾಕೆಂದರೆ ಈ ಭಕ್ತಿಯನ್ನು ನಾವು ದೈನಂದಿನ ಜೀವನದಲ್ಲಿ ಯೇಸುವಿನ ಆಳವಾದ ಹಾಗೂ ಅಗಾಧವಾದ ಅನುಭವದ ಮೂಲಕ ನಾವು ಜೀವಿಸಿದರೆ ಮಾತ್ರ ಭಕ್ತ ವಿಶ್ವಾಸಿಗಳು, ಅವರು ಯೇಸುವಿನ ನಿಜವಾದ ಶಿಷ್ಯರು ಅಥವಾ ಅನುಯಾಯಿಗಳು. ಅದಕ್ಕಾಗಿ ಯಾವಾಗ ನಮ್ಮ ಭಕ್ತಿ ದೈನಂದಿನ ಜೀವನದಲ್ಲಿ, ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ, ನಮ್ಮ ದಿನನಿತ್ಯದ ಸಂಬಂಧ ಸಂಪರ್ಕ, ದಿನನಿತ್ಯ ನಾವು ಮಾಡುವ ಎಲ್ಲ ಮಾತು, ದುಡಿಮೆ ಎಲ್ಲದರಲ್ಲಿ ಯೇಸುವಿನ ಆಳವಾದ ಅನುಭವ ನಾವು ಪಡೆಯದಿದ್ದರೆ ಯೇಸುವಿಗೆ ಆ ಭಕ್ತಿಯಲ್ಲಿ ನಿಜವಾಗಿ ಅಷ್ಟೊಂದು ಅಗತ್ಯತೆ ಕಾಣುವುದಿಲ್ಲ. ಆದ್ದರಿಂದ ಭಕ್ತಿ ಎಂಬುದು, ಡಿವೋಷನ್ ಹೇಳ್ತೇವೆ ನಾವು ಆಂಗ್ಲ ಭಾಷೆಯಲ್ಲಿ, ಅದೊಂದು ದೇವರ ದೊಡ್ಡ ವರದಾನ. ಎಲ್ಲರಿಗೂ ನಮಗೆ ಭಕ್ತಿ ಇದೆ. ಭಕ್ತಿ ಇಲ್ಲದವರು ಯಾರೂ ಇಲ್ಲ. ದೇವರಲ್ಲಿ ನಂಬಿಕೆ ಇಲ್ಲದವರು ಇದ್ದಾರೆ, ಧರ್ಮವನ್ನು ಪಾಲಿಸದಿದ್ದವರು ಇದ್ದಾರೆ, ಇತರ ಧರ್ಮದವರು ಇದ್ದಾರೆ, ನಮ್ಮ ಧರ್ಮದವರು ಇದ್ದಾರೆ. ಆದರೆ ಭಕ್ತಿ ಇಲ್ಲದವರೆಂಬುದು ಯಾರೂ ಇಲ್ಲ. ಭಕ್ತಿ ಅಂದರೆ ಈ ದೈನಂದಿನ ನಮ್ಮ ಜೀವನದಲ್ಲಿ ನಾವು ದೇವರ ಇಚ್ಛೆಯ ಮುಖಾಂತರ ಜೀವಿಸುವುದು. ಕೆಲವು ಸಲ ಏನಾಗ್ತದೆ ಅಂದರೆ, ಈ ದೇವರ ಇಚ್ಛೆ ಅಥವಾ ದೈವೇಚ್ಛೆ ಎಂಬುದು ಅವರಿಗೆ ಏನು ಸರಿ ಕಾಣ್ತದೆ, ನನಗೇನು, ಅವರಿಗೆ ಬೇಡ. ಈಗ ನನಗೇನು ಸರಿ ಕಾಣ್ತದೆ, ನನ್ನ ಪ್ರಕಾರ ಯಾವುದು ಸತ್ಯ, ನನ್ನ ಪ್ರಕಾರ ಯಾವುದು ಸರಿ, ಆ ರೀತಿಯಲ್ಲಿ ಹೋಗ್ತದೆ. ಅದು ಭಕ್ತಿ, ನಿಜವಾದ ಭಕ್ತಿ ಆಗುವುದಿಲ್ಲ. ಯೇಸುವಿನ ಶುಭ ಸಂದೇಶದ ಪ್ರಕಾರ ಹಾಗೂ ನಮ್ಮ ದೇವರ ಪ್ರಕಾರ, ದೇವರ ಇಚ್ಛೆಯ ಪ್ರಕಾರ ಯಾವುದು ನಿಜ, ಯಾವುದು ಸರಿ, ಯಾವುದು ತಪ್ಪೆಂದು ನಾವು ಸ್ಪಷ್ಟವಾಗಿ ಮನದಟ್ಟು ಮಾಡಿ ಆ ಪ್ರಕಾರ ನಾವು ನಮ್ಮ ಜೀವನವನ್ನು ಮಾಡಿದರೆ ಅದೇ ನಿಜವಾದ ಭಕ್ತಿ. ಅವರಿಗೆ ಹೇಳ್ತಾರೆ ಭಕ್ತ ವಿಶ್ವಾಸಿಗಳು. ಆದ್ದರಿಂದ ಈ ಭಕ್ತ ವಿಶ್ವಾಸಿಗಳ ಸಭೆ ಪವಿತ್ರ ಸಭೆ. ಅದಕ್ಕಾಗಿ ಇದು ಒಂದು ಧರ್ಮಕ್ಕೆ ಸೀಮಿತಪಟ್ಟ ಸಭೆ ಎಂದು ಕರೆದರೆ ತಪ್ಪಾಗ್ತದೆ. ಧರ್ಮ ಎಂದ ಕೂಡಲೇ ನಾವು ಹಲವರನ್ನು ಹೊರಗೆ ಹಾಕಲೇಬೇಕಾಗ್ತದೆ. ಹೊರಗೆ ಹಾಕುವ ಅವಶ್ಯಕತೆ ಇಲ್ಲ, ಹೊರಗೆ ಹೋಗ್ತಾರೆ. ಏಕೆಂದರೆ ಧರ್ಮಗಳು ಒಂದಲ್ಲ 11 ಇದೆ. ವರ್ಲ್ಡ್ ರಿಲಿಜನ್ಸ್ ಹೇಳ್ತೇವೆ ನಾವು. ವರ್ಲ್ಡ್ ರಿಲಿಜನ್ಸ್ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ಪಡೆದ 11 ಧರ್ಮಗಳಿದೆ. ಅದರಲ್ಲಿ ನಮ್ಮದು ಕ್ರೈಸ್ತ ಧರ್ಮ ಒಂದು ಧರ್ಮ. ಆದ್ದರಿಂದ ಇದು ಒಂದು ಧರ್ಮಕ್ಕೆ ಸಂಬಂಧಪಟ್ಟ ಸಭೆ ಹೇಳಿದ ಕೂಡಲೇ ಅದು ದೇವರ ರಾಜ್ಯ, ಯೇಸು ಆಶಿಸಿದ ದೇವರ ರಾಜ್ಯವನ್ನು ಸ್ಥಾಪಿಸಲು ಸ್ವಲ್ಪ ಅಡ್ಡಿ ಉಂಟು ಮಾಡ್ತದೆ.
ಏಕೆಂದರೆ ನಾವು ಎಲ್ಲರನ್ನೂ ಒಂದುಗೂಡಿಸಬೇಕು, ಇನ್ಕ್ಲೂಡ್ ಎವ್ರಿಬಡಿ, ಎಲ್ಲರನ್ನೂ ಒಗ್ಗೂಡಿಸಬೇಕು. ದೇವರಲ್ಲಿ ನಂಬಿಕೆ ಇದ್ದವರು, ದೇವರಲ್ಲಿ ನಂಬಿಕೆ ಇಲ್ಲದಿದ್ದವರು, ನಮ್ಮ ಧರ್ಮವನ್ನು ಪಾಲಿಸುವವರು, ಇತರ ಧರ್ಮದ ಪ್ರಕಾರ ಜೀವಿಸುವವರು. ಯಾವುದೇ ಧರ್ಮ ಇಲ್ಲ, ನನಗೆ ಧರ್ಮನೇ ಇಲ್ಲ, ಜಾತಿ ಇಲ್ಲ, ಏನೂ ಇಲ್ಲ ಎಂದು ಯಾರು ಘೋಷಣೆ ಮಾಡ್ತಾರೆ ಅವರು ಯಾವುದೇ ಧರ್ಮವನ್ನು ಪಾಲಿಸದಿದ್ದವರು ಸಹ ಈ ಭಕ್ತ ವಿಶ್ವಾಸಿಗಳ ಪಂಗಡದಲ್ಲಿ ಬರಲಿಕ್ಕೆ ಅವಕಾಶ ಇದೆ, ಅವಕಾಶ ಇರಲೇಬೇಕು. ಯಾಕಂದರೆ ದೇವರ ರಾಜ್ಯ ಒಂದು ಧರ್ಮ ಅಥವಾ 2-3 ಧರ್ಮಗಳು ಅಥವಾ ಒಂದು ಧರ್ಮದ ಎಲ್ಲ ಜಾತಿಗಳು ಒಟ್ಟಿಗೆ ಸೇರಿ ಮಾಡುವ ರಾಜ್ಯ ಅಲ್ಲ. ದೇವರ ರಾಜ್ಯ ಅಂದರೆ ನಾವು ಈ ಪ್ರಪಂಚದಲ್ಲಿ ಯೇಸುವಿನ ಪ್ರೀತಿ, ಯೇಸುವಿನ ಕರುಣೆ, ಯೇಸುವಿನ ಮಮತೆ ಹಾಗೂ ಯೇಸುವಿನ ಆಶೀರ್ವಾದದಲ್ಲಿ ಜೀವಿಸಬೇಕು. ಅದು ಆರಂಭ ಮಾತ್ರ, ಅಷ್ಟರಲ್ಲಿ ದೇವರ ರಾಜ್ಯ ಆಗುವುದಿಲ್ಲ. ಅದು ನಮ್ಮ ಆರಂಭದ ಒಂದು ಹೆಜ್ಜೆ. ಅದರ ನಂತರ ಯೇಸುವಿನ ಇಲ್ಲಿರುವ ನಮಗೆ ಪ್ರೀತಿ, ಮಮತೆ, ಕರುಣೆ, ಸಹನೆ ದೈನಂದಿನ ಜೀವನದಲ್ಲಿ ನಾವು ಬಡಬಗ್ಗರ ನ್ಯಾಯಕ್ಕಾಗಿ, ಅವರ ಜೀವನದಲ್ಲಿ ಶೋಷಿತ ವರ್ಗದವರು ಇದ್ದಾರೆ, ಸಮಾಜದಲ್ಲಿ ಮೂಲೆಗೆ ನಾವಂದರೆ ಈ ಸಮಾಜ ಯಾರನ್ನು ಮೂಲೆಗೊಡ್ಡಿದೆ, ಮಾರ್ಜಿನಲೈಸ್ಡ್ ಹೇಳ್ತೇವೆ ನಾವು, ಮೂಲೆ ಗುಂಪು ಮಾಡಿದ್ದಾರೆ, ಅವರು ಇದ್ದಾರೆ, ಅನಾಥ ಮಕ್ಕಳು ಇದ್ದಾರೆ, ವಿಕಲಚೇತನರು ಇದ್ದಾರೆ. ಇವರೆಲ್ಲರೂ, ಅದರಿಂದ ಬಲಹೀನರು ಹೇಳ್ತೇವೆ ನಾವು, ವಾಯ್ಸ್ಲೆಸ್ ಹೇಳ್ತೇವೆ. ಇವರೆಲ್ಲರ ನ್ಯಾಯ ಮತ್ತು ಹಕ್ಕಿಗಾಗಿ ನಾವು ಅವರ ಸಂಗಡ ಕೈ ಜೋಡಬೇಕು. ಆಗ ಮಾತ್ರ ನಮ್ಮ ಜೀವನದಲ್ಲಿ ದೇವರ ರಾಜ್ಯವನ್ನು ಸ್ಥಾಪಿಸಲು ಸಾಧ್ಯ. ಯಾಕೆಂದರೆ ಈ ಜಗತ್ತು ದೇವರು ಎಲ್ಲರಿಗೂ ಕೊಟ್ಟಿದ್ದಾರೆ. ಏನಾಗಿದೆ ಅಂದರೆ ಈ ಜಗತ್ತಿನಲ್ಲಿ ಕೆಲವರು ಅತೀ ಶ್ರೀಮಂತರು, ಕೆಲವರು ಕೆಲವರಲ್ಲ, ತುಂಬ ಜನ ಕಡು ಬಡವರಿದ್ದಾರೆ. ಆದ್ದರಿಂದ 1% ಈ ನಮ್ಮ ಜಗತ್ತಿನಲ್ಲಿ 1% ಶ್ರೀಮಂತರಿಗೆ ಇರುವ ಆದಾಯ ಅಥವಾ ಸಂಪತ್ತು, ನಾನು ಎಣಿಸ್ತೇನೆ ಒಂದು 400 ಮಿಲಿಯನ್ ಅಥವಾ 500 ಮಿಲಿಯನ್ ಅಥವಾ ಅದಕ್ಕಿಂತ ಜಾಸ್ತಿ ಬಡಬಗ್ಗರಿಗೆ ಅವರ ಹತ್ರ ಇಲ್ಲ. ನೆನೆಸ್ಕೊಳ್ಳಿ, 400-500 ಮಿಲಿಯನ್ ಬಡವರು, ಕಡು ಬಡವರು. ಮತ್ತು 1% ಇಡೀ ಜಗತ್ತಿನ 800 ಕೋಟಿ ಜನ ಇದ್ದಾರೆ. ಈಗ ಜಾಸ್ತಿ ಆಗಿದೆ ಸ್ವಲ್ಪ, 800 ಕೋಟಿ ಮಿಕ್ಕಿ ಹೋಗಿದೆ. ಈ 800 ಕೋಟಿ ಜನರಲ್ಲಿ 1%, 1% ಜನರಲ್ಲಿರುವ ಆದಾಯ 5 ಬಿಲಿಯನ್, ಅಂದರೆ 400 ಕೋಟಿ ಅಥವಾ 400-500 ಕೋಟಿ ಜನರ ಹತ್ರ ಇದೆ. ಆದ್ದರಿಂದ ಇದೊಂದು ನಮ್ಮದು ದೌರ್ಭಾಗ್ಯ, ಇದೊಂದು ಬೇಸರದ ಸಂಗತಿ. ಅದಕ್ಕಾಗಿ ನಾವು ಈ ಸಮಾಜದಲ್ಲಿ ಬಡವರು, ಶೋಷಿತ ವರ್ಗದವರು, ಹಿಂದುಳಿದವರು ಹಾಗೂ ಎಲ್ಲ ರೀತಿಯಲ್ಲಿ ಇತರರ ದಬ್ಬಾಳಿಕೆಯಲ್ಲಿ ಎಂತ ಹೇಳ್ತಾರೆ, ಒಂದು ಕಷ್ಟದಲ್ಲಿ, ನೋವಿನಲ್ಲಿದ್ದಾರೆ, ಅವರಗೋಸ್ಕರ, ಅವರ ಒಳಿತಿಗೋಸ್ಕರ, ಅವರ ಸಂಗಡ ನಾವು ಒಂದಾಗಿ ಅವರ ಹಕ್ಕಿಗಾಗಿ ನಾವು ದುಡಿಯುವುದು ಪ್ರೀತಿಯಿಂದ, ಮಮತೆಯಿಂದ. ಗಲಾಟೆ ಮಾಡಿ, ಈ ರಸ್ತೆಗಳನ್ನು ಬಂದ್ ಮಾಡಿ, ಎಲ್ಲರೂ ಸಾರ್ವಜನಿಕರಿಗೆ ತೊಂದರೆ ಮಾಡಿ, ಅದಲ್ಲ, ಅದು ಯೇಸುವಿನ ದಾರಿ ಅಲ್ಲ. ಯೇಸುವಿನ ದಾರಿ ಕರುಣೆ, ಮಮತೆ, ಪ್ರೀತಿ, ಒಗ್ಗಟ್ಟು, ಈ ಮೂಲಕ ಮಾಡಬೇಕು ವಿನಃ ನಾವು ಯಾವುದೇ ರೀತಿಯ ಸಾಮಾಜಿಕ ಸಮಸ್ಯೆಗಳಿಗೆ ಅಡ್ಡಿ ಉಂಟು ಮಾಡಬಾರದು. ಕೆಲವು ಸಲ ಆಗಾಗ್ತದೆ, ಕೆಲವು ಸಲ ನಮ್ಮ ಮುಖಂಡರು ಈ ಸಾರ್ವಜನಿಕರಿಗೆ ಎಲ್ಲ ಸಮಸ್ಯೆ ಮಾಡಿಕೊಡ್ತಾರೆ. ಯಾಕೆಂದರೆ ಅದು ದೇವರ ರಾಜ್ಯ ಅಲ್ಲ. ದೇವರ ರಾಜ್ಯದಲ್ಲಿ ಎಲ್ಲರೂ ಸಂತೋಷ ಮತ್ತು ಪ್ರೀತಿಯಿಂದ ಎಲ್ಲರನ್ನೂ ಒಂದುಗೂಡಿಸುವುದು ಯೇಸುವಿನ ವಿಶೇಷವಾದ ಒಂದು ಯೋಜನೆ ಆಗಿತ್ತು. ಆದುದರಿಂದ ಅದಕ್ಕಾಗಿ ಯೇಸು ಹಾಗೂ ಯೇಸುವಿನ ಮೊದಲ ಶಿಷ್ಯರು ಸ್ಥಾಪಿಸಿದ ಪವಿತ್ರ ಸಭೆ. ಆದ್ದರಿಂದ ಪವಿತ್ರ ಸಭೆಯ ಅಸ್ತಿತ್ವ ಇರುವುದೇ ದೇವರ ಇಚ್ಛೆಯ ಪ್ರಕಾರ ನಡೆಯುವವರಿಗಾಗಿದ್ದಿರುವುದು. ಅದಕ್ಕಾಗಿ ಮಾರ್ಕನು ಬರೆದ ಶುಭ ಸಂದೇಶ ಅಧ್ಯಾಯ 3 ವಾಕ್ಯ 35, ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ 12 ವಾಕ್ಯ 50, ಲೂಕನು ಬರೆದ ಶುಭ ಸಂದೇಶ ಅಧ್ಯಾಯ 8 ವಾಕ್ಯ 21 ಒಂದೇ ವಿಷಯ ಹೇಳ್ತಾರೆ. ಯಾರು ನನ್ನ ತಾಯಿ, ಯಾರು ನನ್ನ ತಂದೆ, ಯಾರು ನನ್ನ ಅಣ್ಣ, ಯಾರು ನನ್ನ ತಮ್ಮ, ಯಾರು ನನ್ನ ಅಕ್ಕ, ಯಾರು ನನ್ನ ತಂಗಿ, ಸ್ವರ್ಗದಲ್ಲಿರುವ ನಮ್ಮ ದೇವರ ಚಿತ್ತಾನುಸಾರ ಯಾರು ನಡೆಯುತ್ತಾರೆ ಅವರೇ ನನ್ನ ತಾಯಿ, ತಂದೆ, ಅಣ್ಣ, ತಮ್ಮ, ಅಕ್ಕ, ತಂಗಿ. ಇದು ಯೇಸು ಹೇಳಿದ, ಆ ಕಾಲದಲ್ಲಿ 2000 ವರ್ಷದಲ್ಲಿ ಹಿಂದೆ ಯೇಸು ಹೇಳಿದ ಈ ಮಾತುಗಳು. ನನ್ನ ತಾಯಿ ಯಾರು, ನನ್ನ ಸಹೋದರ ಯಾರು, ನನ್ನ ಸಹೋದರಿ ಯಾರು, ಇವರು. ಅದರಿಂದ ಈ ದೇವರ ಇಚ್ಛೆ ಮಾಡುವವರು ಒಂದು ಧರ್ಮಕ್ಕೆ ಸೇರಿದವರಾಗುವುದಿಲ್ಲ. ಇವರು ಒಂದು ಭಾಷೆಯಲ್ಲಿ ಹೇಳಿದ್ದಾರೆ, ಸನಾತನ ಧರ್ಮಕ್ಕೆ ಸೇರಿದವರು. ಅಂದರೆ ಈ ಸನಾತನ ಧರ್ಮ ಅಂದರೆ ದೇವರ ಇಚ್ಛೆಯ ಪ್ರಕಾರ ನಡೆಯುವವರು. ಎಲ್ಲರೂ ಬಂದರವರು ಅವರದ್ದು ರಾಜ್ಯ ಈ ಸಂಸಾರದಲ್ಲಿ ಸ್ಥಾಪಿಸುವ ಒಂದೇ ಒಂದು ಉದ್ದೇಶದಿಂದ
ಈ ಪವಿತ್ರ ಸಭೆ ಈ ಸಂಸಾರದಲ್ಲಿದೆ. ಅದಕ್ಕಾಗಿ ನಾನು ಪವಿತ್ರ ಧರ್ಮ ಸಭೆ ಎಂಬ ಶಬ್ದಗಳನ್ನು ಉಪಯೋಗಿಸುವ ಬದಲು ಪವಿತ್ರ ಸಭೆ ಹೇಳ್ತೇನೆ. ಪವಿತ್ರ ಸಭೆ ಈ ನಮ್ಮ ಜಗತ್ತಿನಲ್ಲಿ ಎಲ್ಲರಿಗೆ, ಎಲ್ಲ ಧರ್ಮದವರಿಗೆ, ಧರ್ಮವನ್ನು ಪಾಲಿಸದಿದ್ದವರು, ದೇವರಿಗೆ ವಿರುದ್ಧವಾಗಿ ನಡೆಯುವವರು, ದೇವರಲ್ಲಿ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಜೀವಿಸುವ ಎಲ್ಲರಿಗೂ ಒಂದು ಯೇಸುವಿನ ದಾರಿದೀಪ ಆಗಬೇಕು. ಅದಕ್ಕಾಗಿ ಈ ಪವಿತ್ರ ಸಭೆ ಈ ಸಂಸಾರದಲ್ಲಿ ದೇವರ ರಾಜ್ಯವನ್ನು ಸ್ಥಾಪಿಸಿ ಇದರಲ್ಲಿ ಎಲ್ಲ ಜನರು, ಎಲ್ಲ ಧರ್ಮದವರು ಯೇಸುವಿನ ಬೋಧನೆ ಪ್ರಕಾರ ಜೀವಿಸುವ ಅವರವರ ಧರ್ಮದಲ್ಲಿ, ನಮ್ಮ ಧರ್ಮ ಅಥವಾ ನಿಮ್ಮ ಧರ್ಮದಲ್ಲೆಲ್ಲ. ನಾವು ನಿಜವಾಗಿ ಈ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಬ್ಬನು ಅವರವರ ಧರ್ಮದಲ್ಲಿ, ಅವರವರ ಜಾತಿಯಲ್ಲಿ, ಅವರವರ ನಂಬಿಕೆಯಲ್ಲಿ, ಅವರವರ ದೈನಂದಿನ ಆರಾಧನೆ ಪೂಜೆ ಅದರಲ್ಲಿ ಯೇಸುವಿನ ಮಮತೆ, ಪ್ರೀತಿ, ಕರುಣೆ ಹಾಗೂ ಆಶೀರ್ವಾದದ ಮೂಲಕ ಬಡಬಗ್ಗರ ನ್ಯಾಯಕ್ಕಾಗಿ ಅವರ ಒಳಿತಿಗಾಗಿ ದುಡಿತಾರೆ. ಅವರೆಲ್ಲರೂ ಪವಿತ್ರ ಸಭೆಯ ಸದಸ್ಯರು. ಯಾರ ಪ್ರಕಾರ? ಯೇಸುವಿನ ಪ್ರಕಾರ. ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಟರೆ ಇದಕ್ಕೆ ಯಾವುದೇ ಭಾರತ ದೇಶದ ಕಾನೂನು ಅಡ್ಡಿ ಇಲ್ಲ. ಎಲ್ಲರೂ ತಮ್ಮ ತಮ್ಮ ಧರ್ಮದಲ್ಲಿ, ತಮ್ಮ ತಮ್ಮ ಜಾತಿಯಲ್ಲಿ, ತಮ್ಮ ತಮ್ಮ ಪಂಗಡದಲ್ಲಿ, ತಮ್ಮ ತಮ್ಮ ಸಮುದಾಯದಲ್ಲಿ ಯೇಸುವಿನ ಮಮತೆ, ಪ್ರೀತಿ ಮತ್ತು ಕರುಣೆಯಲ್ಲಿ ಜೀವಿಸುವಾಗ ಯಾವ ಕಾನೂನು ಅಡ್ಡು ಬರ್ತದೆ? ಯಾವ ಸರ್ಕಾರ ಅಡ್ಡು ಬರ್ತದೆ? ಯಾರೂ ಅಡ್ಡ ಬರುವುದಿಲ್ಲ. ಯಾಕೆಂದರೆ ಪುಣ್ಯ ದೇಶವಾದ ಭಾರತದಲ್ಲಿ ಆಗಲಿ ಪ್ರಪಂಚದಲ್ಲಿ ದೇವರ ರಾಜ್ಯವನ್ನು ಸ್ಥಾಪಿಸಲು ಬಹಳ ಅಗತ್ಯವಾದ ವಿಷಯ ಕರುಣೆ, ಮಮತೆ, ಸಹನೆ, ಪ್ರೀತಿ. ನಾನು ಯೇಸುವಿನ ಕರುಣೆ, ಯೇಸುವಿನ ಮಮತೆ, ಯೇಸುವಿನ ಪ್ರೀತಿ ಅನ್ನೊಂದು ಯೇಸು ಎಂಬ ಶಬ್ದವನ್ನು ಯಾಕೆ ಅದರಲ್ಲಿ ಕೂಡಿಸ್ತೇನೆಂದರೆ, ಈ ಯೇಸುವಿನ ಕರುಣೆ, ಮಮತೆ, ಪ್ರೀತಿ ನಿಜವಾಗಿ ನಿಸ್ವಾರ್ಥ ಮನೋಭಾವದ್ದು.